ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಡಾಕ್ಟರ್ ರಮೇಶ್. ಪ್ರಪಂಚದಲ್ಲಿ ಸಾಕಷ್ಟು ನರಮೇಧಗಳನ್ನ ನಾವು ನೋಡ್ತಾ ಇರ್ತೀವಿ, ಟಿ ವಿಗಳಲ್ಲಿ ತೋರಿಸ್ತಾ ಇರ್ತೀವಿ. ಆದರೆ ನಾನು ಇವತ್ತು ಈ ಕ್ಷಣಕ್ಕೆ ಹೊರಡಿರ್ತಕ್ಕಂಥ ಒಂದು ಅತಿ ದೊಡ್ಡ ನರಮೇಧ ನಡೆದಿರ್ತಕ್ಕಂಥದ್ದು ನಾವೇನು ಕ್ಯೂಬಾ, ವೆನಿಜುವೆಲಾ, ಬ್ರೆಜಿಲಿಂದ ಮೇಲೆ ನೋಡ್ತೀವಿ, ಆ ಭೂಭಾಗದಲ್ಲಿ, ಆ ಪ್ರದೇಶದಲ್ಲಿ, ಅಂದರೆ ಐಟಿ ಅಂತ ಒಂದು ದೇಶ ಇದೆ. ಆ ದೇಶದೊಳಗೆ ನಡೆದಿರ್ತಕ್ಕಂಥ ಒಂದು ಅತಿ ದೊಡ್ಡ ನರಮೇಧ. ಕೇವಲ 2 ರಾತ್ರಿಗಳಲ್ಲಿ 110 ಜನರನ್ನು ಕೊಚ್ಚಿ ಕೊಲೆ ಮಾಡಿರ್ತಕ್ಕಂತಹ ಅತ್ಯಂತ ಭಯಾನಕ ಮತ್ತು ಬೀಭತ್ಸವಾದ ಘಟನೆ ಇದು. ಈ 2 ದಿನಗಳಲ್ಲಿ 110 ಜನರನ್ನು ಯಾಕೆ ಕೊಲೆ ಮಾಡಿದರು, ಕೊಂದವರೇ ಯಾರು, ಅದಕ್ಕೆ ದ್ವೇಷ ಏನು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಐಟಿ ಅಂತಕ್ಕಂಥದ್ದೊಂದು ಪುಟ್ಟ ದೇಶ. ಆ ದೇಶದಲ್ಲಿ ಸಿಲೋಯಿಲ್ ಅಂತ ಒಂದು ಪಟ್ಟಣ ಇದೆ. ಆ ಪಟ್ಟಣದ ಒಂದು ಪ್ರದೇಶದಲ್ಲಿ ತುಂಬ ಬಡವರು ಮತ್ತು ತುಂಬ ಸ್ಲಮ್ ಇರತಕ್ಕಂಥದ್ದು. ಸೊ ಆ ಸ್ಲಮ್ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥವ್ರೆಲ್ಲರೂ, ಬಹುತೇಕ ಜನರು ಈ ಮಾಟ ಮಂತ್ರ ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ತಕ್ಕಂಥವ್ರು. ಈ ಮಾಟ ಮಂತ್ರಕ್ಕೆ ಬಳಸಕ್ಕಂಥ ಗೊಂಬೆಗಳು ಮಾಡ್ತಕ್ಕಂಥದ್ದು, ಮತ್ತು ಮಾಟ ಮಂತ್ರಕ್ಕೆ ಏನೇನು ಪರಿಕರಗಳು ಬೇಕೋ ಅವುಗಳನ್ನ ಮಾಡಿ ಕೊಡೋವಂಥದ್ದು, ಮತ್ತು ಯಾರಾದರೂ ಮಾಟ ಮಂತ್ರ ಮಾಡಿ ಅಂತ ಕರೆದ್ರೆ ಅಲ್ಲೋಗಿ ಮಾಟ ಮಂತ್ರವನ್ನು ಮಾಡುವಂತಹ ಸ್ಲಮ್ ಏರಿಯಾದಲ್ಲಿರ್ತಕ್ಕಂಥ ಜನರು. ಸೊ ಆ ಸ್ಲಮ್ ಏರಿಯಾದಲ್ಲಿ ಒಬ್ಬ ಗ್ಯಾಂಗ್ಸ್ಟರ್ ಇದ್ದಾನೆ. ಅವನ ಹೆಸರು ಫೆಲಿಕ್ಸ್ ಅಂತ. ಆ ಗ್ಯಾಂಗ್ಸ್ಟರ್ ಹೆಸರು ಫೆಲಿಕ್ಸ್ ಅಂತ. ಆ ಫೆಲಿಕ್ಸ್ ಮಗನಿಗೆ ಇದ್ದಕ್ಕಿದ್ದಂಗೆ ಒಂದು ಚಿಕ್ಕ ಕಾಯಿಲೆ ಶುರುವಾಗುತ್ತೆ. ಅವನು ಹಾಸಿಗೆ ಹಿಡಿತಾನೆ. ಹಾಸಿಗೆ ಹಿಡಿದಾಗ ಆ ಗ್ಯಾಂಗ್ಸ್ಟರ್ ಫೆಲಿಕ್ಸ್ಗೆ ಒಂದು ಡೌಟ್ ಬರುತ್ತೆ. ಏನು ಅಂದರೆ, ಈ ನಮ್ಮ ಸ್ಲಮ್ ಏರಿಯಾದಲ್ಲಿರ್ತಕ್ಕಂಥವರೇ ಯಾರೋ ನನ್ನ ಮಗನಿಗೆ ಮಾಟ ಮಾಡಿಸಿದ್ದಾರೆ, ನನ್ನ ಮಗ ಈ ರೀತಿ ಹಾಸಿಗೆ ಹಿಡ್ದೇನೆ ಅಂತ ಒಂದು ಅನುಮಾನ ಬರುತ್ತೆ. ಅನುಮಾನ ಬಂದಾಗ ಆ ಗ್ಯಾಂಗ್ಸ್ಟರ್ ತನ್ನ ಗ್ಯಾಂಗನ್ನು ಅಲ್ಲಿಗೆ ನುಗ್ಗಿಸ್ತಾನೆ. ಸೊ ಸುಮಾರು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ವರದಿಯಾಗಿರೋ ಪ್ರಕಾರ ಮಚ್ಚು, ಕೊಡಲಿ ಮತ್ತು ಇತರೆ ಅಂದರೆ ಆಯುಧಗಳಿಂದ, ಹರಿತವಾದ ಆಯುಧಗಳಿಂದ ಒಂದು ರಾತ್ರಿ ಡಿಸೆಂಬರ್ 7ರಂದು 60 ಜನರನ್ನು ಕೊಚ್ಚಿ ಓಡಾಡಿಸ್ಕೊಂಡು ಕೊಲೆ ಮಾಡಿದ್ದಾರೆ. ಮತ್ತು ಡಿಸೆಂಬರ್ 8ರಂದು ಸುಮಾರು 50 ಜನರನ್ನು ಕೊಚ್ಚಿ ರೋಡಲ್ಲಿ ಓಡಾಡಿಸ್ಕೊಂಡು ಕೊಲೆ ಮಾಡಿದ್ದಾರೆ. ಸಿಕ್ಕ ಮನೆಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಇದು ಅತ್ಯಂತ ದೊಡ್ಡ ನರಮೇಧ ಪ್ರಪಂಚದಲ್ಲಿ. ಈ ಐಟಿ ದೇಶದಲ್ಲಿ ಏನು 2 ದಿನಗಳಿಂದ ನಡೆದಿದೆ, ಅತ್ಯಂತ ದೊಡ್ಡ ನರಮೇಧ. ಆಮೇಲೆ ಇಲ್ಲಿ ಮರ್ಡ್ರ್ ಆಗಿರೋರೆಲ್ಲ 60 ವರ್ಷದ ಮೇಲಿನವರು. ಸೊ ಸ್ಲಮ್ ಏರಿಯಾದಲ್ಲಿ ಮಾಟ ಮಾಡ್ತಿದ್ದಂಥವ್ರು 60 ವರ್ಷ ಮೇಲ್ಪಟ್ಟವರು. ಈ ಗ್ಯಾಂಗ್ಸ್ಟರ್ ಫೆಲಿಕ್ಸ್ ಏನಿದ್ದಾನೆ, ಈ ಕೊಲೆ ಮಾಡೋಕ್ಕೆ ಟಾರ್ಗೆಟ್ ಕೊಟ್ಟಿರ್ತಕ್ಕಂಥದ್ದೆಲ್ಲ 60 ವರ್ಷದ ಮೇಲಿನವರು. ನಾನು ಆಗಲೇ ಹೇಳಿದೆ ನಿಮಗೆ, ತುಂಬ ಬಡ ದೇಶ ಮತ್ತು ಅದು ಒಂದು ಸ್ಲಮ್ ಪ್ರಾಂತ್ಯ, ಬೆಟ್ಟದ ಮೇಲೆ ಮತ್ತು ಬೆಟ್ಟದ ತಗ್ಗಿನಲ್ಲಿರ್ತಕ್ಕಂಥ ಭೂಭಾಗದ ಪ್ರದೇಶ ಅದು. ಸೊ ಅಲ್ಲಿ ಈ ರೀತಿ ನರಮೇಧ ಆಗಿರ್ತಕ್ಕಂಥದ್ದು. ಆ ಗ್ಯಾಂಗ್ಸ್ಟರ್ಗೆ ಇಷ್ಟೊಂದು ಪವರ್ ಎಲ್ಲಿಂದ ಬಂತು, ಇಷ್ಟೊಂದು ಧೈರ್ಯ ಯಾಕೆ ಮಾಡ್ದ ಅನ್ನೋದಾದರೆ, ಆ ಗ್ಯಾಂಗ್ಸ್ಟರ್ಗೆ ಇಡೀ ದೇಶವನ್ನೇ ಅಲ್ಲಾಡಿಸೋವಂಥ ಒಂದು ದೊಡ್ಡ ಬಂಡುಕೋರ, ಒಬ್ಬ ಉಗ್ರ, ಅವನ ಜೊತೆ ನಂಟಿದೆ. ಆ ಗ್ಯಾಂಗಲ್ಲಿ ಈ ಗ್ಯಾಂಗ್ಸ್ಟರ್ ಫೆಲಿಕ್ಸ್ ಕೆಲಸ ಮಾಡ್ತಾನೆ. ಅಂದರೆ ಇಡೀ ದೇಶದ ಮಿಲಿಟ್ರಿನೇ ಅಲ್ಲಾಡಿಸುವಂತಹ ಒಂದು ದೊಡ್ಡ ಬಂಡುಕೋರ ಇದ್ದಾನೆ. ಆ ಬಂಡುಕೋರನ ಗ್ಯಾಂಗ್ನಲ್ಲಿ ಫೆಲಿಕ್ಸ್ ಅವನ ಜೊತೆ ಸೇರಿ ಕೆಲಸ ಮಾಡೋದ್ರಿಂದ ಇವನಿಗೆ ಆ ರೀತಿಯ ಒಂದು ಧೈರ್ಯ ಬಂದಿದೆ. ನನ್ನನ್ನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ, ಸರ್ಕಾರ ಆಗಲಿ ಮಿಲಿಟ್ರಿ ಆಗಲಿ ಯಾರು ಬಂದರೂ ನನ್ನನ್ನೇನು ಅಲ್ಲಾಡ್ಸೋಕ್ಕಾಗಲ್ಲ ಅನ್ನೋ ಒಂದು ಬಂಡ ಧೈರ್ಯದಲ್ಲಿ ಈ ರೀತಿ ಅವನು ತನ್ನ ಮಗನ ಮೇಲಿನ ಪ್ರೀತಿಗ ಅತಿಯಾದ ವ್ಯಾಮೋಹಕ್ಕೆ ಬಿದ್ದು, ನನ್ನ ಮಗನನ್ನ ಈ ರೀತಿ ಆಗೋದಕ್ಕೆ, ಹಾಸಿಗೆ ಹಿಡಿಯೋದಕ್ಕೆ ಕಾರಣ ಈ ಸ್ಲಮ್ ಜನರು, ಇವರೇ ಏನೋ ಮಾಟ ಮಾಡಿಸಿದ್ದಾರೆ ಅನ್ನೋ ಕಾರಣ ಇಟ್ಕೊಂಡು ಅವನು 2 ದಿನಗಳ ರಾತ್ರಿ ತನ್ನ ಗ್ಯಾಂಗನ್ನು ನುಗ್ಗಿಸಿ ಈ ರೀತಿ ಭಯಾನಕವಾಗಿ ಹತ್ಯೆ ಮಾಡಿಸಿದ್ದಾನೆ. ಆಮೇಲೆ ಈ ಬಂಡುಕೋರ ಫೆಲಿಕ್ಸ್ ಅನ್ನೋನು ಎಷ್ಟರ ಮಟ್ಟಿಗೆ ಅವನು ತಲೆಮರೆಸ್ಕೊಂಡಿದ್ದಾನೆ. ಸೊ ಸರ್ಕಾರಕ್ಕೆ ಗೊತ್ತಾಗ್ತಿಲ್ಲ ಅವನು ಹೇಗೆ ಒಳ್ಳೊಳಗೆ ಕಾರ್ಯಾಚರಣೆ ಮಾಡ್ತಾನೆ ಅನ್ನೋದಕ್ಕೆ ನಾನು ಸುಮಾರು ಒಂದು 1/4 ಗಂಟೆ ಸುಮ್ಮನೆ ಕೂತ್ಕೊಂಡು ಗೂಗಲಲ್ಲಿ ನೋಡ್ತಾ ಹೋದೆ. ಅವನು ಫೋಟೋನೇ ಸಿಗಲಿಲ್ಲ. ಅಂದರೆ ಸುಮಾರು ಉಗ್ರರನ್ನ ನಾವು ನೋಡ್ತೀವಿ, ಉಗ್ರರು ಯಾರು ಅಂತ ಗೊತ್ತಾಗಲ್ಲ, ಅವರು ಮಾಧ್ಯಮಗಳ ಮುಂದೆ ಬರಲ್ಲ. ಹೌದು, ಖಂಡಿತ ಅವರೆಲ್ಲೋ ಬಚ್ಚಿಟ್ಕೊಂಡಿರ್ತಾರೆ. ಹೌದು, ಈಗ ನಾವು ದಾವೂದ್ ಇಬ್ರಾಹಿಂ ನೋಡ್ತೀವಿ. ಈ ದಾವೂದ್ ಇಬ್ರಾಹಿಂ ಎಲ್ಲಿದ್ದಾನೆ, ಯಾವುದೋ ಹಳೆ ಕಾಲದ ಫೋಟೋಗಳು ತೆಗೆದು ಅವಾಗ ತೋರಿಸ್ತೀವಿ. ಎಲ್ಲಿದ್ದಾನೆ ದಾವೂದ್ ಇಬ್ರಾಹಿಂ ಯಾರಿಗೂ ಗೊತ್ತಿಲ್ಲ. ಯಾವುದೋ ಆಶ್ರಯದಲ್ಲಿ ಬದುಕ್ತಾ ಇರ್ತಾನೆ, ಮತ್ತೆಲ್ಲೋ ಇರ್ತಾನೆ, ತನ್ನ ಗ್ಯಾಂಗ್ ಮೂಲಕ ಅವನು ಕಾರ್ಯಾಚರಣೆ ಮಾಡಿಸ್ತಿರ್ತಾನೆ, ಸರ್ಕಾರಗಳನ್ನ ನಡೆಸ್ತಾ ಇರ್ತಾನೆ, ಅಧಿಕಾರಿಗಳಿಗೆ ಬೆದರಿಸ್ತಾ ಇರ್ತಾನೆ, ರಾಜಕಾರಣಿಗಳಿಗೆ ಬೆದರಿಸ್ತಾ ಇರ್ತಾನೆ, ವಸೂಲಿ ಮಾಡ್ತಿರ್ತಾನೆ. ಈ ರೀತಿ ಗ್ಯಾಂಗ್ಸ್ಟರ್. ಹಾಗೆಯೇ ಐಟಿಯಲ್ಲಿ ನಾನು ಆಗಲೇ ಫೆಲಿಕ್ಸ್ ಅಂತ ಏನು ಹೇಳ್ತಾ ಇದ್ದೀನಿ, ಈತ ಕೂಡ ಹೆಚ್ಚು ಕಡಿಮೆ ಆತನ ಮಟ್ಟಿಗೆ ಇರ್ತಕ್ಕಂಥ ಒಬ್ಬ ಅತಿ ದೊಡ್ಡ ಗ್ಯಾಂಗ್ಸ್ಟರ್ ಅದನ್ನು ಮಗನ ಮೇಲಿನ ಅತಿಯಾದ ಪ್ರೀತಿಯಿಂದ 110 ಜನರನ್ನ, ಅದು ವೃದ್ಧರನ್ನ, 60 ವರ್ಷ ದಾಟಿರ್ತಕ್ಕಂಥ ಎಲ್ಲರನ್ನೂ ಈ ರೀತಿ ಬರ್ಬರವಾಗಿ ಹತ್ಯೆ ಮಾಡಿಸಿದ್ದಾರೆ. ಇನ್ನೊಂದು ನಾನು ಹೇಳ್ತಾ ಹೋಗ್ತೀನಿ ನಿಮಗೆ. ಅಂದರೆ ಈ ದೇಶದ ಬಗ್ಗೆ ಹೇಳೋದಾದ್ರೆ ತುಂಬ ಬಡ ದೇಶ, ಆಯಿತಾ. ಅಲ್ಲಿ ತುಂಬ ಬಡ ದೇಶ, ಆಲ್ಮೋಸ್ಟ್ ಸ್ಲಮ್ಮು. ನಮ್ಮ ಕಡೆ ಊರು ಹೊರಗಡೆ ಯಾವ ರೀತಿ ಶೆಡ್ ಗಿಡ್ಡಲ್ಲಿ ಬದುಕ್ತಾ ಇರ್ತಾರೆ ಜನ, ಆ ಥರ ಬದುಕುವಂಥ ಜನ. ಆ ಪ್ರದೇಶದ ಏನು
ಸೊಯ್ಲ್ ಅಂತ ಹೇಳಿದ್ರೆ ಆ ಪ್ರದೇಶದಲ್ಲಿರ್ತಕ್ಕಂಥ ಜನ ಈ ರೀತಿ ಮಾಟ ಮಂತ್ರಗಳನ್ನ ಮಾಡಿಕೊಂಡು ಗೊಂಬೆಗಳನ್ನ ಮಾಡಿಕೊಂಡು ಅದಕ್ಕೆ ಬೇಕಾದ ಪರಿಗಳನ್ನ ಮಾಡಿಕೊಂಡು ಜೀವನ ನಡೆಸ್ತಕ್ಕಂಥ ಜನ. ಆ ಏರಿಯಾದಲ್ಲಿ ಒಂದೊಂದು ಮನೆ ಇತ್ತು. ಸೊ ಆ ರೀತಿ ಸ್ಲಮ್ಮಲ್ಲಿದ್ದಾಗ ನನ್ನನ್ನು ಹುಡ್ಕೋದು ಕೂಡ ಪೊಲೀಸರಿಗೆ ಅಥವಾ ಮಿಲಿಟ್ರಿಯವ್ರಿಗೆ, ಸರ್ಕಾರಕ್ಕೆ ಕಷ್ಟ ಆಗ್ಬೋದು. ಹಾಗಾಗಿ ನಾನು ಅಂಥ ಸ್ಲಮ್ ಏರಿಯಾಗಳಲ್ಲಿ ಇದ್ದರೆ ನಾನು ಸೇಫ್ ಅನ್ನೋ ಒಂದು ಪ್ಲ್ಯಾನ್ ಮಾಡಿ ಅವನು ಆ ರೀತಿಯಲ್ಲಿ ಮನೆ ಮಾಡಿದ್ದ. ಆ ಮಗುನ ಅಲ್ಲಿ ನನ್ನ ಫ್ಯಾಮಿಲಿಯನ್ನು ಇಟ್ಟಿದ್ದ. ದುರಾದೃಷ್ಟ ಏನಂದರೆ ಆ ಮಗು ಸತ್ತು ಕೂಡ ಹೋಗ್ಬಿಟ್ಟಿದೆ. ಆ ಮಗು ಏನೋ ಮಾಟ ಮಾಡಿಸಿದ್ದಾರೆ ನನ್ನ ಮಗನ ಮೇಲೆ ಅಂತ ಶಂಕೆ ಪಟ್ಟಿದ್ದ. ಸೊ ಆ ಮಗು ಕೂಡ ಸತ್ತು ಹೋಗಿದೆ. ಹೀಗಾಗಿ ಅವನು ಆ ಮಗುವಿನ ಹಾಸಿಗೆ ಹಿಡ್ದಾಗಲೇ ಅವನು ಡಿಸೈಡ್ ಮಾಡಿದ್ದ, ಇನ್ನು ಮಗು ಸತ್ತೋಗಿದೆ, ಇನ್ನು ಮಗು ಸತ್ತೋದ್ಮೇಲೆ ಯಾವ ರೀತಿ ಮತ್ತೆ ಅವನು ದ್ವೇಷ, ರಿವೆಂಜ್ ತಗೊಳ್ಳೋಕ್ಕೆ ಮತ್ತೆ ಪ್ಲ್ಯಾನ್ ಮಾಡ್ಬೋದು, ಮತ್ತು ಏನೆಲ್ಲ ನಮಗೆ ನುಗ್ಗಬಹುದು ಅನ್ನೋ ಕಾರಣದಿಂದ ಆ ಪ್ರದೇಶದಲ್ಲಿರ್ತಕ್ಕಂಥ ಸುಮಾರು ಜನ ಊರನ್ನೇ ಬಿಟ್ಟೋಗಿದ್ದಾರೆ. ಸೊ ಇದು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿ ಆಗ್ತಿದೆ. ವಿಶ್ವಸಂಸ್ಥೆಯಲ್ಲಿ ಮಾನವ ಹಕ್ಕುಗಳ ಆಯೋಗದಲ್ಲಿ ಇದು ದೊಡ್ಡ ಚರ್ಚೆ ಆಗ್ತಾಯಿದೆ. ಈ ರೀತಿ ಒಬ್ಬ ಗ್ಯಾಂಗ್ಸ್ಟರ್ ವಯಸ್ಸಾಗಿರೋರನ್ನ, ಅದರಲ್ಲಿ ವಯಸ್ಸಾಗಿರಲಿ ಅಥವಾ ವಯಸ್ಸಿರಲಿ, ಈ ಮನುಷ್ಯರನ್ನ ಜೀವಂತವಾಗಿ ಈ ಪ್ರಾಣಿಗಳ ರೀತಿ ಹಿಂಸೆ ಮಾಡಿ ಕೊಚ್ಚಿ ಹಾಕೋದು ಅಂದರೆ ಇದು ಸಾಮಾನ್ಯದ ಮಾತಲ್ಲ. ಹಾಗಾಗಿ ಬಹುತೇಕ ವಿಶ್ವದ ದೇಶಗಳು ಈ ಏನು ಗ್ಯಾಂಗ್ಸ್ಟರ್ ಫೆಲಿಕ್ಸ್ ಇದ್ದಾನೆ ಇವನ ಈ ಬೀಭತ್ಸ ಕೃತ್ಯವನ್ನು ಖಂಡಿಸಿವೆ. ಆತ ಎಲ್ಲಿದ್ದರೂ ಕೂಡ ಅವನನ್ನು ಹಿಡಿಯಬೇಕು, ಅರೆಸ್ಟ್ ಮಾಡಬೇಕು, ಅವನಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ವಿಶ್ವದ ಬಹುತೇಕ ರಾಷ್ಟ್ರಗಳು ವಿಶ್ವಸಂಸ್ಥೆ ಮೇಲೆ ಒತ್ತಾಯ ಮಾಡ್ತಿದೆ. ಮತ್ತು ITಯಲ್ಲಿ ಇದು ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆ. ಆತ ಎಲ್ಲಿದ್ದಾನೆ ಅವನನ್ನು ಅರೆಸ್ಟ್ ಮಾಡಬೇಕು ಅಂತ ಒಂದು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ. ಆತನನ್ನು ಹುಡುಕುವಂತಹ ಪ್ರಯತ್ನ ಕೂಡ ಆಗ್ತಾ ಇದೆ.